ಕರಿಬಾರ್ದು. ಪೊಲೀಸ್ ಯಾಕೆ ಕರಿತೀರಾ? ಇಲ್ಲಿ ಪ್ರಜಾಪ್ರಭುತ್ವ, ಇದು ಪ್ರಜಾಪ್ರಭುತ್ವ. ಪೊಲೀಸ್ನವ್ರನ್ನ ಯಾಕೆ ಕರಿತೀರಾ? ಪೊಲೀಸ್ನವ್ರನ್ನ ಇನ್ವಿಟೇಷನ್ ಕೊಟ್ಬಿಟ್ಟು ಪೊಲೀಸ್ನವ್ರು ಕರಿತೀರಾ? ಜನಗಳು ಸ್ಪಂದಿಸೋ ಯೋಗ್ಯತೆ ಕ್ಷಮೆ ಕೇಳ್ರಿ, ಕ್ಷಮೆ ಕೇಳಿ ಮುಂದುವರಿಸಿ. ಕಳ್ಳರ ಬಂದಿರೋದು ಕ್ಷಮೆ ಕೇಳ್ರಿ. ಪೊಲೀಸ್ನವ್ರು ಕರೆಯೋದಿವೆಲ್ಲ ಬೇಡ. ಎಲ್ಲ ಜಾಗನೇ ಕದ್ದುಬಿಟ್ಟವ್ರೆ, ಇವ್ರಿಗೆ ಕೇಳ್ತೀರಾ? ಪೊಲೀಸ್ನವ್ರನ್ನ ಕರಿತೀವಿ ಅನ್ನೋದು ಒಪ್ಪಲ್ಲ ಪಬ್ಲಿಕ್. ಪೊಲೀಸ್ನವ್ರು ಯಾಕೆ ಕರಿತೀರಾ? ಪಬ್ಲಿಕ್ ಏನಂತ ತಿಳ್ಕೊಂಡಿದ್ದೀರಾ? ನೀವು ನಡೆಸೋದು, ನೀವು ನಮ್ಮ ನಾಯಕರುಗಳು. ಶಾಸಕರು ಬರ್ಬೇಕಾಯ್ತು, ಶಾಸಕರು ಬಂದಿಲ್ಲ. ಶಾಸಕರು ಬಂದು ಸರಿ ಇರ್ತಾ ಇತ್ತು. ಆಯ್ತು. ಈಗ ಕೆಂಪಣ್ಣ ಕೂತ್ಕೊಳ್ಳಿ. ಅದು ಒಪ್ಪಲ್ಲ ಬಿಡಿ, ಪೊಲೀಸರು ಬಂದೆ ಒಪ್ಪಲ್ಲ ಬಿಡಿ. ಬಂದೆ ಬಾ ಶೀಟ್ ಹಾಕೊಂಡಿದ್ರು ರೋಡ್ಗೆ. ಆಮೇಲೆ ಅಲ್ಲ, ಪೊಲೀಸ್ನವರು ಕರೆಸ್ತೀವಿ ಅಂತ ಹೇಳ್ಕೊಡ್ದು. ಆಯ್ತು, ಕೂತ್ಕೊಳ್ಳಿ. ನಾನು ಹೇಳ್ತಾರೆ ಈ ಸಮಸ್ಯೆ ಅಂತ. ಹೇಗ್ ಬೇಕಾದ್ರೂ ಮಾಡ್ತಾರೆ, ಆಗಲ್ಲ. ಪಬ್ಲಿಕ್ ಅನ್ನು ಅವಾಯ್ಡ್ ಮಾಡ್ತಕ್ಕಂಥ ತಾಕತ್ತಿರ್ಬೇಕು. ದಯಮಾಡಿ ಎಲ್ಲ ಗ್ರಾಮ ದಯಮಾಡಿ ಸೀಟ್ಗಳು ಕುತ್ಕೊಬೇಕು. ಇನ್ನು ಸಾಕಷ್ಟು ವಿಷಯಗಳು ಚರ್ಚೆ ಮಾಡೋದಿದೆ. ದಯಮಾಡಿ ಆಯ್ತು ಬಿಡಮ್ಮ, ಕೂತ್ಕೊಳ್ಳಿ. ಉಚಿತವಾಗಿ ನೀರು ಕೇಳ್ತಾ ಇದ್ದಾರೆ, ಕೊಡಕ್ಕಾಗಲ್ವಾ? ಕೊಡಿಸ್ಬೋದು. ಮಾತಾಡಿ ನೀವು ಮಾತಾಡ್ಬೇಕು. ಸಭೆನ್ ಕೇಳಿಸ್ತಾ ಇಲ್ಲ, ನೀವು ಮಾತಾಡಿ ಅಂತ ಹೇಳ್ತಾ ಇದ್ದೀನಿ. ಮಾತಾಡಿ. ವಿಡಿಯೋ ಇದೆ ಆಯ್ತು, ಕೂತ್ಕೊಳ್ಳಿ. ಸಮಾಧಾನ ಮಾಡ್ಕೋಬೇಕು. ಸಮಾಧಾನ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಬಿಡಮ್ಮ, ಬಿಡಿ.
ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸಭೆ ಆಗಿ ಎನ್ಎಂಆರ್ಜಿ ಇಲಾಖೆಯಿಂದ ಆ ಇಲಾಖಾ ಕಾರ್ಯಕ್ರಮದ ಬಗ್ಗೆ ತಿಳಿಸ್ಕೊಡ್ತಾರೆ. ದಯಮಾಡಿ ನವೀನ್ ಅವರು ಆ ಇಲಾಖೆ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಮೊದಲು ಫೋನ್ಗಳು ಬರ್ತಾರೆ, ಹಿಂದೆಲ್ಲ ಫೋನೇ ಇತ್ತು. ಒಬ್ಬ ಮೈ ಕಟ್ಟಬೇಕು ಆಟ ಒಂದು ವಾರದ ಮುಂಚೆಗೆ ಫೋನ್ ಬಂದ್ಬಿಟ್ಟು ನಾವೆಲ್ಲ ನೋಡಿದ್ವಿ ಸರ್. ಬೆಳಗ್ಗೆ ವಿಧಾನಸೌಧಲ್ಲ ಗ್ರಾಮ ಸರ್ಕಾರ ಅರ್ಥ ಮಾಡ್ಕೊಳ್ಳಿ. ಸಾರ್ವಜನಿಕರು ದಯವಿಟ್ಟು ಒಂದ್ 2 ನಿಮಿಷ ಕೇಳಬೇಕು. ಯಾಕೆಂದ್ರೆ ಇಲಾಖೆಯವರು ಬಂದಂತಾಗ ಸೌಲಭ್ಯಗಳ ಬಗ್ಗೆ ಸದುಪಯೋಗ ಪಡಿಸ್ಕೊಳ್ಳಿ ಅಂತಾನೆ ಹೇಳ್ತಾರೆ ಇಲಾಖೆಯವರು. ದಯವಿಟ್ಟು ಒಂದ್ 2 ನಿಮಿಷ. ಮೇಡಮ್ ರೆಸಲ್ಯೂಷನ್ ಬರೆದ್ರಾ? ಎಲ್ರಿಗೂ ಏನ್ ಬರೆದ್ರಿ? ನವೀನ್ ಅಂತ ಜಿಲ್ಲಾ ಐಸಿ ಸಂಯೋಜಕರು. PDF ಒಂದು ಕೇಳಿ ಬರಿತಾ ಇದ್ದೀರಾ? ಯಾವ ಪಾಯಿಂಟ್ ಮಿಸ್ ಆಗಬಾರ್ದು. ಅದು ಯಾವುದೇ ಇಲಾಖೆಗಳಿಂದ ಸದುಪಯೋಗ ಪಡಿಸ್ಕೊಬೇಕಂದ್ರೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಗೆ ಜಾಬ್ ಕಾರ್ಡ್ ಬೇಕು. ಜಾಬ್ ಕಾರ್ಡ್ ಅಲ್ಲ, ನನ್ನ ಹತ್ರ ವಿಡಿಯೋ ಅಂತೂ ಇದೆ. ಹೇಳಿದ್ರು ಆ ಇಲಾಖೆಯಿಂದ ಸೌಲಭ್ಯಗಳು ಪಡ್ಕೊಬೇಕಂದ್ರೆ ಮುಖ್ಯವಾಗಿ ನಮಗ್ ಬೇಕಾಗಿರೋದು ಜಾಬ್ ಕಾರ್ಡ್. ಜಾಬ್ ಕಾರ್ಡ್ ಇದ್ರೆ ಮಾತ್ರ ನಮ್ಗೆ ಇವೆಲ್ಲ ಸೌಲಭ್ಯಗಳನ್ನ ಪಡ್ಕೊಳ್ಳಿಕ್ ಸಾಧ್ಯ. ಯಾರ್ಯಾರು ಜಾಬ್ ಕಾರ್ಡ್ ಮಾಡ್ಕೊಂಡಿರೋ ಅವರು ಗ್ರಾಮ ಪಂಚಾಯತಿ ಭೇಟಿ ನೀಡಿ ಜಾಬ್ ಕಾರ್ಡ್ ಅನ್ನೋದನ್ನ ಮಾಡ್ಕೊಳ್ಳಿ. ಜಾಬ್ ಕಾರ್ಡ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಆರ್ಥಿಕ ವರ್ಷದಲ್ಲಿ ಒಬ್ಬರಿಗೆ ಕೂಲಿ ಮೊತ್ತ ಅಂತ ಅಂದ್ಬಿಟ್ಟು 100 ಆರ್ಥಿಕ ವರ್ಷದಲ್ಲಿ 100 ದಿನಗಳ ಕಾಲ ನಾವು ಅದರಲ್ಲಿ ಕೂಲಿಯನ್ನು ಪಡ್ಕೊಬೋದು. ಇಲ್ಲ ನಾವು ಕೂಲಿ ಬೇಡ ಅಂತಂದ್ರೆ ನಮ್ಗೆ ಈ ಜಾನುವಾರುಗಳು ಇರುವಂತದ್ದು ಯಾರು ಇದ್ರು ಅಂತಂದ್ರೆ ನಮ್ಮ ಸಣ್ಣ ಪುಟ್ಟ ರೈತರಾಗಿರ್ಬೋದು, ಅವರು ಜಾನುವಾರುಗಳಿಗೆ ಬೇಕಂತಂದ್ರೆ ಬೇಡಿಕೆನ ಅರ್ಜಿ ನಮ್ಮ ಗ್ರಾಮ ಪಂಚಾಯತಿ ಸಲ್ಲಿಸಿ ಕುರಿ ಶೆಡ್ ಆಗಿರ್ಬೋದು, ದನಿ ಶೆಡ್ ಆಗಿರ್ಬೋದು, ಮೇಕೆ ಶೆಡ್ ಆಗಿರ್ಬೋದು, ಆ ಶೆಡ್ ಆಯುಷ್ಮಾನ್ ಬರ್ಕೊಂಡ್ರಾ? ಏನಂತಂದ್ರೆ ನೀವು ಯಾವ 1.5 ಎಕರೆ ಆಯುಷ್ಮಾನ್ ನಿರ್ಮಾಣ ಮಾಡ್ಕೊಬೇಕಂದ್ರೆ ಫಸ್ಟ್ ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಬೇಡಿಕೆಯನ್ನ ಸಲ್ಲಿಸಿರ್ಬೇಕು. ಬೇಡಿಕೆಯನ್ನು ಸಲ್ಲಿಸಿದ್ರೆ ಮಾತ್ರ ಅದರ ಕ್ರಿಯಾ ಯೋಜನೆ ತಗೊಂಡು ಅವರು ನಿಮ್ಗೆ ವರ್ಕ್ ಸ್ಟಾರ್ಟ್ ಮಾಡ್ಕೊಳ್ಲಿಕ್ಕೆ ಇದ್ ಮಾಡ್ತಾರೆ. ಹಾಗೆ ಹೆಣ್ಣು ಮತ್ತು ಗಂಡಿಗೆ ಸಮಾನ ಕೂಲಿ ಅನ್ನೋದು ಈಗ 349ರಿಂದ 370 ರೂಪಾಯಿ ಆಗಿದೆ. ನರೇಗಾ ಸಂಬಂಧಿಸಿದಂತೆ ನಿಮ್ಗೆ ಏನಾದ್ರೂ ಡೌಟ್ ಸಿಕ್ತು ಅಂತಂದ್ರೆ ಈಗಾಗಲೇ ನಿಮ್ಗೆ ಕರಪತ್ರಗಳು ಕೊಟ್ಟಿದ್ವಿ. ಬೆಳಗ್ಗೆನೆ ಆಗ್ಲೇ ಫಸ್ಟ್ ಅಲ್ಲಿ ಬಂದಾಗೆ ಕೊಟ್ಟಿದ್ವಿ. ಆ ಪ್ರತಿಯೊಂದು ಈ ಕರಪತ್ರಗಳು ನಿಮ್ ಕೈಯಲ್ಲಿ ಇಲ್ಲ ಅಂತಂದ್ರೆ ಪ್ರತಿಯೊಬ್ಬರ ಹತ್ರ ಮೊಬೈಲ್ ಫೋನ್ ಅನ್ನೋದಿರುತ್ತೆ. ಆಂಡ್ರಾಯ್ಡ್ ಫೋನ್ ಯಾವ್ದೇ ಇರುತ್ತೆ. ಆ ಮೊಬೈಲ್ ಫೋನ್ ಅಲ್ಲಿ ದಯವಿಟ್ಟು ಒಂದು ಫೋಟೋ ತಗೊಳ್ಳಿ. ಯಾಕೆಂದ್ರೆ ನಿಮ್ಗೆ ಹೆಲ್ಪ್ ಆಗ್ಲಿಲ್ಲ ಅಂದ್ರೂ ನಿಮ್ಮ ಮನೆ ಸುತ್ತಮುತ್ತ ಯಾರ ಸಣ್ಣ ಪುಟ್ಟ ರೈತರಾಗಿರ್ಬೋದು, ಇಲ್ಲ ಜಾನುವಾರು ನಿರ್ಮಾಣ ಮಾಡ್ಕೊಳ್ಲಿಕ್ಕೆ ಅವ್ರಿಗೆ ಅವಶ್ಯಕತೆ ಇತ್ತು ಅಂತಂದ್ರೆ ಈಗ ಮಾಹಿತಿ ಏನ್ ತಿಳ್ಕೊಂಡಿರೋ ದಯವಿಟ್ಟು ತಾವೆಲ್ಲರೂ ಈ ಕರಪತ್ರ ಕಾಣ್ತಾ ಇದೆಯಲ್ಲ, ಇದರಲ್ಲಿ ಯಾವ್ದಾವ್ದು ಎಷ್ಟೆಷ್ಟು ಅನ್ನೋದು ಪ್ರತಿಯೊಂದು ಮಾಹಿತಿ ಇದರಲ್ಲಿ ಇದೆ. ಸೊ ಅವರು ನೀವು ಸಾರ್ವಜನಿಕರಿಗೆ ಸುತ್ತಮುತ್ತಿರೋರಿಗೆಲ್ಲ ತಿಳಿಸಿ ಅಂತ ಕೇಳ್ತಾ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಅಲ್ಲಿ ಒಂದು ಹೆಲ್ಪ್ ಲೈನ್ ಇದೆ 8277506600. ನೀವು ಇದ್ದಲ್ಲೇ ನಿಮ್ಮ ಹ್ಯಾಂಡ್ರೆಡ್ ಫೋನ್ ಅಲ್ಲಿ ವಾಟ್ಸ್ಆಪ್ ಮುಖಾಂತರ ಇಲ್ಲ ಕಾಲ್ ಮಾಡೋ ಮುಖಾಂತರ ಏನೇ ಡೌಟ್ಸ್ ಇದ್ರು ನರೇಗಾದ ಸಂಬಂಧಿಸಿದಂತೆ ನೀವು ಕೇಳ್ಬೋದು. ಇಲ್ಲ ನಮ್ಗೆ ಅತಿ ಹೆಚ್ಚಾಗಿ ಇನ್ನು ಏನಾದ್ರು ಬೇಕು ಅಂತಂದ್ರೆ ಫಿಸಿಕಲಿ ನಮ್ಗೆ ಅವೆಲ್ಲ ತಿಳ್ಕೊಳಕ್ಕಾಗಲ್ಲ, ಆನ್ಲೈನ್ ಅದು ಇದು ಗೊತ್ತಿಲ್ಲ ಅನ್ನೋದಾದ್ರೆ ನಮ್ಮ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಯಾರು ಕೇಳಿದ್ರು ನಿಮ್ಗೆ ಅದ್ರ ಬಗ್ಗೆ ನರೇಗಾ ಸಂಬಂಧಿಸಿದಂತೆ ನಿಮ್ಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಒಂದು 2 ಮಾತು ನೀವು ಹೇಳಲು ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.